ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದು ಉತ್ತರ ಕರ್ನಾಟಕದ ಒಂದು ಸಿಹಿ ತಿನಿಸು, ಹಾಗೆ ಟ್ರೆಡಿಷ್ನಲ್ ಸಿಹಿ. ಇದನ್ನು ನನ್ನ ಫ್ರೆಂಡ್ ಲಾವಣ್ಯರಿಂದ ಕಲಿತೆ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಮಾಡೋದು ಹೇಗೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಒಂದು 150 ಗ್ರಾಮ್ ಆಗೋಷ್ಟು ಹುರ್ಗಡ್ಲೆ ಮೇನ್ ಇಂಗ್ರೀಡಿಯೆಂಟ್. ಸಕ್ಕರೆ, ನೀರು, ತುಪ್ಪ, ಏಲಕ್ಕಿ, ಗಸಗಸೆ ಇಷ್ಟು ಬೇಕಾಗುತ್ತೆ. ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡ ನಂತರ ಒಂದು 150 ಗ್ರಾಮ್ ಅಷ್ಟು ಹುರ್ಗಡ್ಲೆ ತೊಗೊಂಡು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಒಂದು 5 ರಿಂದ 6 ಏಲಕ್ಕಿನ ಸೇರಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದನ್ನು ಒಂದು ಸೈಡಲ್ಲಿ ಇಡೋಣ. ಸೇರಿಸ್ಬಿಟ್ಟು ನಂತರ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಗಸಗಸೆನ ಹಾಕಿ ಗಮ್ ಅನ್ನೋವರೆಗೂ ಒಂದು 2 ರಿಂದ 3 ನಿಮಿಷ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಹುರಿಯೋಣ. ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಸೇರಿಸಿ ನಾವು ಪುಡಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ, ಏಲಕ್ಕಿ ಮತ್ತು ಗಸಗಸೆನ ನೀಟಾಗಿ ನುಣ್ಣಗೆ ಪುಡಿ ಮಾಡಿ ಈ ಥರ ಇಟ್ಕೊಳ್ಳೋಣ ಒಂದು ಸೈಡ್ಗೆ. ನೋಡಿ, ಇಷ್ಟು ನೈಸಾಗಿ ಪುಡಿ ಹಾಕಬೇಕಾಗತ್ತೆ. ನಂತರ ನಾವು ಸ್ನೇಹಿತರೆ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಆ ಪ್ಯಾನ್ಗೆ ನಾವು ಒಂದು 50 ರಿಂದ 60 ml ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಸಣ್ಣದಾಗಿ ಕುದಿ ಬಂದ ಮೇಲೆ ಸಕ್ಕರೆ ಸೇರಿಸೋಣ. ಸಕ್ಕರೆ ಬಂದು ಒಂದು 75 ಗ್ರಾಮ್ ಅಷ್ಟು, ಅಂದರೆ 150 ಗ್ರಾಮ್ ಕಡಲೆಗೆ ಒಂದು 75 ಗ್ರಾಮ್ ಅಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಯಾಫ್ರನ್ ಕಲರ್. ನೀವು ಬೇಕಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಕುದಿಯೋಕ್ಕೆ ಬಿಡಬೇಕು, ಸಣ್ಣ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಹಾಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ಈ ಸಕ್ಕರೆ ಕುದ್ದು ನಿಮಗೆ ಎಳೆ ಪಾಕ ಬರಬೇಕು. ಒಂದೆಳೆ ಪಾಕ ಅಂತ ನಾವೇನು ಕರಿತೀವಲ್ವಾ, ಒಂದೆಳೆ ಪಾಕ ಈ ಥರ 1 ಲೇಯರ್ ಸ್ಟಿಕ್ಕಿ ಪಾಕ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ. ನಂತರ ನಾವು ಪುಡಿ ಮಾಡಿಟ್ಟಿರೋಂಥ ಹುರ್ಗಡ್ಲೆ, ಏಲಕ್ಕಿ, ಗಸಗಸೆ ಪುಡಿನ ಇದರಲ್ಲಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಗಂಟು ಇಲ್ಲದೆ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಆಪ್ಷನಲ್ ಆಗಿ ನಾನು ಬಳಸಿದ್ದೀನಿ, ನೀವು ಬೇಕಾದ್ರೆ ಸೇರಿಸ್ಕೋಬೋದು. ನಾನಿಲ್ಲಿ ಬಾದಾಮಿ ಸೇರಿಸಿದ್ದೀನಿ, ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಬೇಕಾದ್ರೂ ಸೇರಿಸ್ಕೋಬೋದು ಇದರೊಳಗೆ. ಹಾಗೆ ಟ್ರೆಡಿಷ್ನಲ್ ಆಗಿ ಮಾಡೋದ್ರಿಂದ ಸ್ಯಾಫ್ರನ್ ಕಲರ್ ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಒಂದು ತಟ್ಟೆಗೆ ನಾನಿಲ್ಲಿ ತುಪ್ಪ ಸವರಿಟ್ಕೊಂಡಿದ್ದೀನಿ. ಈಗಾಗಲೇ ನಾವು ರೆಡಿ ಮಾಡಿರೋವಂಥ ಮಿಶ್ರಣನ ಇದಕ್ಕೆ ಬಗ್ಸಿ ಒಂದು ಸೌಟ್ ಅಥವಾ ವುಡನ್ದು ಮಚ್ಚಕಾಯಿ ಯೂಸ್ ಮಾಡಿ ಈ ಥರ ತಟ್ಕೊಳ್ಳಿ. ಮೇಲೆ ನಿಮಗೆ ಬೇಕಂದರೆ ಡೆಕೋರೇಷನ್ ಪರ್ಪಸ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹೆಚ್ಚಿರೋ ಅಂಥದ್ದನ್ನ ಹಾಕ್ಕೋಬೋದು. ನಿಮಗೆ ಯಾವ ಸೈಜ್, ಯಾವ ಶೇಪಿಗೆ ಬೇಕೋ ಕಟ್ ಮಾಡ್ಬೋದು. ನೋಡಿ, ನಾನಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹೋಗ್ತಾ ಬರ್ತಾ ತಿನ್ನೋಕ್ಕೆ ಈಸಿ ಇರುತ್ತೆ. ತುಂಬ ದೊಡ್ಡ ಕೊಟ್ಟರೆ ಅವ್ರು ತಿನ್ನಲ್ಲ, ವೇಸ್ಟ್ ಮಾಡ್ತಾರೆ ಮಕ್ಕಳಲ್ವ. ಸೊ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ನೋಟಿಫಿಕೇಷನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಬರುತ್ತೆ. ಹಾಗೆ ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮ್ಗಿಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ರೆಫರ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್.